ಮತಾಂತರಗೊಂಡರೆ ಮೀಸಲಾತಿ ರದ್ದಾಗುತ್ತಾ? ಸುಪ್ರೀಂ ಕೋರ್ಟ್ ನಿಯಮವೇನು? ನಮಸ್ಕಾರ ಸ್ನೇಹಿತರೆ. ಭಾರತೀಯ ಸಂವಿಧಾನದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ವಿಶೇಷ ರಕ್ಷಣೆ ನೀಡಲಾಗಿದೆ. ಆದರೆ ಒಬ್ಬ ವ್ಯಕ್ತಿ ತನ್ನ ಮೂಲ ಧರ್ಮವನ್ನು ಬಿಟ್ಟು ಬೇರೆ ಧರ್ಮಕ್ಕೆ ಮತಾಂತರಗೊಂಡಾಗ ಅವರ ಈ ಸಂವಿಧಾನಿಕ ಮಾನ್ಯತೆ ಏನಾಗುತ್ತದೆ? ಈ ಬಗ್ಗೆ ಸುಪ್ರೀಂ ಕೋರ್ಟ್ ಮತ್ತು ಸಂವಿಧಾನದ ನಿಯಮಗಳು ಏನು ಹೇಳುತ್ತವೆ? ಬನ್ನಿ ತಿಳಿಯೋಣ. 1956ರ ರಾಷ್ಟ್ರಪತಿಯವರ ಸಂವಿಧಾನದ ಆದೇಶ ಪ್ರಕಾರ ಪರಿಶಿಷ್ಟ ಜಾತಿ ಅಥವಾ SC ಮಾನ್ಯತೆಯ ಕೇವಲ ಒಂದು ಹಿಂದೂ ಧರ್ಮಕ್ಕೆ ಮಾತ್ರ ಸೀಮಿತವಾಗಿತ್ತು. ನಂತರ 1956ರಲ್ಲಿ ಸಿಖ್ ಧರ್ಮವನ್ನು ಮತ್ತು 1990ರಲ್ಲಿ ಬೌದ್ಧ ಧರ್ಮವನ್ನು ಇದಕ್ಕೆ ಸೇರಿಸಲಾಯಿತು. ಕಾನೂನಿನ ಪ್ರಕಾರ ಒಬ್ಬ SC ವ್ಯಕ್ತಿಯು ಇಸ್ಲಾಂ ಅಥವಾ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡರೆ ಅವರು ತಮ್ಮ SC ಸೌಲಭ್ಯಗಳನ್ನು ಕಳೆದುಕೊಳ್ಳುತ್ತಾರೆ. ಯಾಕೆಂದರೆ ಈ ಧರ್ಮಗಳಲ್ಲಿ ಅಧಿಕೃತವಾಗಿ ಅಸ್ಪೃಶ್ಯತೆ ಅಥವಾ ಜಾತಿ ವ್ಯವಸ್ಥೆ ಇಲ್ಲ ಎಂಬುದು ಸುಪ್ರೀಂ ಕೋರ್ಟ್ನ ಹಲವು ತೀರ್ಪುಗಳ ಸಾರಾಂಶ. ಇಲ್ಲಿ ಒಂದು ಮುಖ್ಯ ವ್ಯತ್ಯಾಸವಿದೆ. ಪರಿಶಿಷ್ಟ ಪಂಗಡ ಅಥವಾ ST ಸಮುದಾಯದ ವ್ಯಕ್ತಿಯು ಯಾವುದೇ ಧರ್ಮಕ್ಕೆ ಮತಾಂತರಗೊಂಡರೂ ಅವರ ST ಮಾನ್ಯತೆಯು ರದ್ದಾಗುವುದಿಲ್ಲ. ಯಾಕೆಂದರೆ ST ಮಾನ್ಯತೆಯು ಧರ್ಮದ ಆಧಾರದ ಮೇಲಿಲ್ಲ, ಬದಲಿಗೆ ಅವರ ವಿಶಿಷ್ಟ ಬುಡಕಟ್ಟು, ಸಂಸ್ಕೃತಿ ಮತ್ತು ಭೌಗೋಳಿಕ ಹಿನ್ನೆಲೆಯ ಮೇಲೆ ನಿರ್ಧಾರವಾಗುತ್ತದೆ. ಆದರೆ SC ಸಮುದಾಯಕ್ಕೆ ಧರ್ಮ ಬದಲಾವಣೆ ಮಾಡಿದರೆ ಮೀಸಲಾತಿ ಹಕ್ಕುಗಳು ಇರುವುದಿಲ್ಲ ಎಂದು ಸರ್ವೋಚ್ಚ ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಪ್ರಸ್ತುತ ದಲಿತ ಕ್ರೈಸ್ತರು ಮತ್ತು ಮುಸ್ಲಿಮರಿಗೂ SC ಮಾನ್ಯತೆ ನೀಡಬೇಕು ಎಂಬ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಗಳು ವಿಚಾರಣೆಯ ಹಂತದಲ್ಲಿವೆ. ಕೇಂದ್ರ ಸರ್ಕಾರವು ಇದರ ಅಧ್ಯಯನಕ್ಕಾಗಿ KG ಬಾಲಕೃಷ್ಣನ್ ಸಮಿತಿಯನ್ನು ನೇಮಿಸಿದೆ. ಅಲ್ಲಿವರೆಗೆ ಈಗಿರುವ ಕಾನೂನೇ ಅನ್ವಯವಾಗುತ್ತದೆ. ಕಾನೂನಿನ ಇಂತಹ ಪ್ರಮುಖ ಅಪ್ಡೇಟ್ಗಳಿಗಾಗಿ ನಮ್ಮ 24 ಮೆಟ್ರೋ ಕನ್ನಡ ನ್ಯೂಸ್ ಚಾನಲ್ ಫಾಲೋ ಮಾಡಿ.